ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮ ಸುನಿಲ್ ವ್ಲಾಗ್ಸ್. ನಾವಿಲ್ಲಿ ಸಿಂಪಲ್ಲಾಗಿ ಹೇಗೆ ಮನೆಯಲ್ಲೇ ಒಂದು ಹೂವಿನ ಹಾರ ಮಾಡ್ಕೊಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಮಲ್ಲೆ ಹೂವು ಅಥವಾ ಸೂಜಿ ಮಲ್ಲಿಗೆ ಹೂವಿಂದ ಹೇಗೆ ಹಾರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಮಗೆ ಹಾರದ ಲೆಂತು ಅಥವಾ ದಿಂಡು ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ಉದ್ದಕ್ಕೆ 2 ಸುತ್ತಿನ ದಾರನ ನಾನಿಲ್ಲಿ 3 ಲೇಯರ್ ಆಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇದಕ್ಕೆ ಒಂದು ಥ್ರೆಡ್ಡನ್ನು ಇಟ್ಟು ಈ ಕಡೆ ಬಿಟ್ಟಿರುವಂತಹ ರೈಟ್ ಸೈಡ್ ಬಿಟ್ಟಿರುವಂತಹ ದಾರನ ಒಂದು ಸುತ್ತಕೊಂಡು ನಾವಿಲ್ಲಿ ಹೂ ಕಟ್ಟೋ ರೀತಿ ಆ ಕಡ್ಡಿಯನ್ನು ನಾವಿಲ್ಲಿ ಟೈಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ನಾಟ್ ಹಾಕ್ಕೊಂಡು ನಾನು ಅದನ್ನ ಟೈಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಅದು ಲಾಕ್ ಆಯಿತು ದಾರ. ಈಗ ಅದರ ಮೇಲೆ ನಾವು ಕನಕಾಂಬರ ಹೂವನ್ನು ಇಟ್ಕೊಂಡು ಸುತ್ತಕೊಳ್ತಾ ಹೋಗಬೇಕು. ನಿಮಗಿಲ್ಲಿ ಯಾವ ರೀತಿಯ ಕಾಂಬಿನೇಷನ್ಗಳನ್ನು ಮಾಡಬೇಕು ಅನಿಸುತ್ತೋ ಆ ರೀತಿಯ ಕಾಂಬಿನೇಷನ್ಗಳನ್ನು ನೀವಿಲ್ಲಿ ಮಾಡ್ತಾ ಹೋಗಬಹುದು. ನೋಡಿ, ಇಲ್ಲಿ ನಾನು ಕನಕಾಂಬರ ಹೂವು ಹಾಕಿದ್ರೆ ಸ್ಟಾರ್ಟಿಂಗ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕನಕಾಂಬರ ಹೂವನ್ನೇ ಹಾಕ್ಕೊಂಡು ದಿಂಡನ್ನು ಸುತ್ತಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಹೂವಿನ ಮೇಲೆ ಹೂವನ್ನು ಇಟ್ಟು ದಾರನ ಅದರ ಮೇಲೆಯಿಂದ ತೊಗೊಂಡು ಬಂದು ಕೆಳಗಡೆಗೆ ದಾರನ ಎಳ್ಕೊಳ್ಬೇಕಾಗತ್ತೆ. ತುಂಬ ಟೈಟಾಗೂ ದಾರನ ಎಳಿಬೇಡಿ, ಹಾಗಂತ ತುಂಬ ಲೂಸಾಗೂ ದಾರನ ಬಿಡಬೇಡಿ. ಮೀಡಿಯಮ್ ಆಗಿ ನೀವು ಸ್ವಲ್ಪ ಮಿನಿಮಮ್ ಫೋರ್ಸನ್ನು ಕೊಟ್ಟು ನೋಡಿ, ಇಲ್ಲಿ ಹೂವಿನ ಮೇಲೆಯಿಂದ ಹೂವಿನ ಕೆಳಗಡೆಗೆ ದಾರ ಬರೋ ರೀತಿ ಹಾಕ್ಕೊಂಡು ಹೂವನ್ನು ಲಾಕ್ ಮಾಡ್ತಾ ಹೋದರೆ ದಿಂಡು ಆಟೋಮೆಟಿಕ್ಕಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಒಂದು ಸುತ್ತನ್ನು ಕನಕಾಂಬರ ಹೂವನ್ನು ಒಂದು ಸುತ್ತಾಗಿ ಫುಲ್ಲು ಬರೀ ಕನಕಾಂಬರ ಹೂವನ್ನು ಹಾಕ್ಕೊಳ್ತೀನಿ. ಆಮೇಲೆ ನಾನು ಮಲ್ಲೆ ಹೂಗಳನ್ನು ಹಾಕ್ಕೊಂಡು ಕೋಣಿಸ್ಕೊಂಡು ಹೋಗ್ತೀನಿ. ನಿಮಗಿಲ್ಲಿ ಯಾವೆಲ್ಲ ಕಾಂಬಿನೇಷನ್ಗಳನ್ನು ಹಾಕ್ಕೊಂಡು ಮಾಡ್ಕೊಬೇಕು ಅನಿಸುತ್ತೋ ಆ ರೀತಿಯ ಕಾಂಬಿನೇಷನ್ಗಳನ್ನು ಹಾಕ್ಕೊಂಡು ನೀವಿಲ್ಲಿ ಟ್ರೈ ಮಾಡ್ಬೋದು. ನಿಮಗೆ ಕೆಲವು ಸರಿ ಪತ್ರೆ, ಮರುಗ, ಸೊ ಈ ರೀತಿ ಎಲೆಗಳನ್ನು ಸಹಿತ ನೀವು ಹಾಕ್ಕೊಳ್ಬೇಕು ಅಂತ ಹೇಳಿದಾಗ ಗ್ರೀನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಸಹಿತ ನೀವು ಈ ಸಣ್ಣ ಸಣ್ಣ ಪೀಸ್ಗಳ ಥರ ಮಾಡಿ ಇಟ್ಕೊಂಡು ಅದನ್ನು ಸಹಿತ ನೀವು ಸುತ್ಕೊಳ್ಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಕಾಂಬಿನೇಷನನ್ನು ಕನಕಾಂಬರ ಮತ್ತು ಮಲ್ಲೆ ಹೂವನ್ನು ಕಾಂಬಿನೇಷನನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹೂವಿನ ಮೇಲೆ ಹೂವು ಇಟ್ಕೊಂಡು ಅದರ ದಾರನ ಹೂವಿನ ಮೇಲೆಯಿಂದ ಹೂವಿನ ಕೆಳಗಡೆಗೆ ಬರೋ ರೀತಿ ಲಾಕ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಸುಂದರವಾದ ದಿಂಡು ರೆಡಿ ಆಗುತ್ತೆ. ನಿಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ದಿಂಡುಗಳನ್ನು ನೀವಿಲ್ಲಿ ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ಇದೊಂಥರ ಕಸ್ಟಮೈಸ್ಡ್ ಆಗಿ ನೀವು ಹಾರಗಳನ್ನು ನೀವೇ ಮನೆಯಲ್ಲಿ ಮಾಡ್ಕೊಳ್ಬೋದು. ಮಾರ್ಕೆಟ್ಗಳಲ್ಲಿ ಸಿಗುವಂಥ ಹಾರಗಳು ಒಂದು ಸ್ಟ್ಯಾಂಡರ್ಡ್ ಲೆಂತ್ ಅವರೊಂದು ಮೇಂಟೈನ್ ಮಾಡ್ತಾರೆ. ಕೆಲವು ಸರಿ ಈ ಆಯುಧ ಪೂಜೆ ದಸರಾಗಳಲ್ಲಿ ನೀವು ಗಾಡಿಗಳಿಗೆ ಹಾಕೋಕ್ಕೆ ಅಥವಾ ಸೈಕಲ್ಗಳಿಗೆ ಹಾಕಲಿಕ್ಕೆ ಅಥವಾ ನಿಮ್ಮ ಕಾರ್ಗಳಿಗೆ ಹಾಕಲಿಕ್ಕೆ, ಸೊ ಅವಾಗೆಲ್ಲ ನೀವು ದೊಡ್ಡ ಹಾರನ ತೊಗೊಂಡು ಬಂದು ಅದನ್ನು ಚಿಕ್ಕದಾಗಿ ಮಾಡಬೇಕಾಗತ್ತೆ. ಮತ್ತು ಗಣಪತಿ ಹಬ್ಬಕ್ಕೂ ಅಷ್ಟೇ, ನೀವು ಪುಟ್ಟ ಗಣೇಶ ತೊಗೊಂಡು ಬಂದಿರ್ತೀರ, ಮಾರ್ಕೆಟಲ್ಲಿ ನಿಮ್ಗೆ ದೊಡ್ಡ ದೊಡ್ಡ ಹಾರಗಳು ಸಿಗುತ್ತೆ. ಆ ಹಾರನ ಗಣಪತಿಗೆ ಹಾಕಿದ್ರೆ ಆ ಗಣಪತಿನೇ ಕಾಣಲ್ಲ, ಆ ರೀತಿ ಮುಚ್ಕೊಳ್ತವೆ. ಸೊ ಆವಾಗ ನೀವು ಈ ರೀತಿ ಬಿಡಿ ಹೂಗಳನ್ನು ಮಾರ್ಕೆಟಿಂದ ತೊಗೊಂಡು ಬಂದು ನೀವೇ ಸುಂದರವಾದ ಹಾರಗಳನ್ನು ನಿಮ್ಮ ಕೈಯಾರೆ ಕಟ್ಟಿ ದೇವರಿಗೆ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಸುತ್ತಕೊಳ್ತಾ ಹೋಗ್ತಾ ಇದ್ದೀನಿ. ನಿಮ್ಗೆ ಯಾವ ಲೆಂತ್ ಬೇಕೋ ಆ ಲೆಂತ್ಗೆ ನೀವೇ ನಿಮಗೆ ಬೇಕಾದ ಕಾಂಬಿನೇಷನ್ಗಳನ್ನು ಹಾಕ್ಕೊಂಡು ನೀವು ಹಾರಗಳನ್ನು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಹೋಗಬಹುದು. ನೋಡಿ, ಇಲ್ಲಿ ನಾನು ದಿಂಡನ್ನು ಸುತ್ಕೊಂಡು ಒಂದ್ರ ಮೇಲೆ ಒಂದು ಹೂ ಇಟ್ಕೊಂಡು ನಾನು ಸುತ್ತಕೊಳ್ತಾ ಹೋಗ್ತಾ ಇದ್ದೀನಿ. ಬಿಗಿನರ್ಸ್ ಯಾರಾದರೂ ಫಸ್ಟ್ ಟೈಮ್ ಹಾರ ಮಾಡೋರಿದ್ದರೆ ಮಲ್ಲಿಗೆ ಹೂಗಿಂತ ನೀವು ಈ ರೀತಿ ಸೂಜಿ ಮಲ್ಲಿಗೆ ಅಥವಾ ಮಲ್ಲೆ ಹೂವಿಂದ ಮಾಡೋದು ತುಂಬ ಒಳ್ಳೆಯದಾಗತ್ತೆ. ನೋಡಿ, ನಿಮಗೆ ಇದು ಹೂವಿನ ಕಾಡು ಅದು ತುಂಬ ಉದ್ದ ಇರುತ್ತೆ ಮತ್ತು ಬೇಗ ಅದು ಜಾರ್ಕೊಂಡು ಹೋಗಲ್ಲ, ಸ್ಟಿಫಾಗಿರುತ್ತೆ. ಸೊ ನಿಮಗೂ ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ. ಒನ್ಸ್ ನೀವು ಈ ರೀತಿ ಹೂಗಳಿಂದ ದಿಂಡನ್ನು ಅಥವಾ ಹಾರವನ್ನು ಸುತ್ತೋದನ್ನು ನೀವು ಕಲ್ತ್ಕೊಂಬಿಟ್ರೆ ಆರಾಮಾಗಿ ಆಮೇಲೆ ಮಲ್ಲಿಗೆ ಹೂವಿಂದ ನೀವು ಹಾರಗಳನ್ನು ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ, ಇಲ್ಲಿ ನಾನು ಮತ್ತೆ ಅಲ್ಲಿ ಒಂದು ಲೇಯರ್ ಕನಕಾಂಬರ ಹೂವನ್ನು ಹಾಕಿದ್ದೀನಿ, ಮತ್ತು ನಾನು ಮಲ್ಲೆ ಹೂವನ್ನೇ ಇಟ್ಕೊಂಡು ಸುತ್ತಕೊಳ್ತಾ ಹೋಗಿದ್ದೀನಿ. ನಿಮ್ಗೆ ಹಾರ ಯಾವ ಲೆಂತ್ಗೆ ಬೇಕೋ ಆ ಲೆಂತಿನವರೆಗೂ ನಿಮ್ಗೆ ಯಾವೆಲ್ಲ ಕಾಂಬಿನೇಷನ್ ಮುಂಚೆನೇ ಸೆಟ್ ಮಾಡಿ ಇಟ್ಕೊಳ್ಳಿ, ಎಲ್ಲಿಗೆ ಏನು ಬರಬೇಕು ಅಂತ. ಅದ್ರ ಪ್ರಕಾರ ನೀವು ದಿಂಡನ್ನು ಸುತ್ತಕೊಳ್ತಾ ಹೋಗಬಹುದು. ಆವಾಗ ತುಂಬ ಚಂದವಾಗಿ ನಿಮಗೆ ಹಾರ ಒಂದೇ ಸಮನಾಗಿ ಬರುತ್ತೆ. ನೋಡಿಲಿ, ನಾನು 2 ಹೂಗಳನ್ನು ಇಟ್ಕೊಂಡು ದಿಂಡನ್ನು ಸುತ್ತಕೊಳ್ತಾ ಹೋಗ್ತಾ ಇದ್ದೀನಿ. ಒಂದೊಂದೇ ಹೂವನ್ನು ಇಟ್ಟರೆ ಹಾರ ತುಂಬ ತೆಳುವಾಗಿ ಕಾಣುತ್ತೆ. ಅದಕ್ಕಾಗಿ 2 ಹೂಗಳನ್ನು ಇಟ್ಕೊಂಡು ನೀವು ಸುತ್ತಕೊಳ್ತಾ ಹೋದಾಗ ದಿಂಡು ಸ್ವಲ್ಪ ಗುಂಪಾಗಿ ಹೂಗಳು ಒಂದು ಕಡೆ ಕಾಣುತ್ತೆ. ಸೊ ಹಾರ ತುಂಬ ತೆಳು ಅನಿಸಲ್ಲ. ಸೊ ನಿಮಗೆ ತುಂಬ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಹಾರ ಕಾಣುತ್ತೆ.
ಫೈನಲಿ ನಮ್ಮ ಹಾರ 50% ರೆಡಿ ಆಯಿತು. ನೋಡಿ ಇಲ್ಲಿ ಲಾಸ್ಟಲ್ಲಿ ಮತ್ತೆ ನಾನು ಕನಕಾಂಬರ ಹೂವನ್ನೇ ಹಾಕ್ಕೊಂಡು ದಿಂಡನ್ನು ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ದಿಂಡು ಸುತ್ತಬೇಕಾದ್ರೆ ದಿಂಡನ್ನು ಎತ್ತಿ ಸುತ್ತಬೇಕಾಗತ್ತೆ. ನೋಡಿ ಇಲ್ಲಿ ಅದೊಂದು ಲೆಂತ್ ಬಂದಮೇಲೆ ಆವಾಗ ನಾವು ದಿಂಡನ್ನು ಎತ್ತಿ ಸುತ್ತೋದು ಡಿಸ್ಟರ್ಬ್ ಅನಿಸುತ್ತೆ. ಆವಾಗ ನಿಮಗೆ ಎಷ್ಟು ದಾರ ಬೇಕೋ ಅಷ್ಟು ದಾರನ ಕಟ್ ಮಾಡಿಕೊಂಡು ನೀವು ನೋಡಿ ಆರಾಮಾಗಿ ಹೂ ಮೇಲಿಂದ ಒಂದು ರೌಂಡ್ ದಾರವನ್ನೇ ತಿರುಗಿಸ್ಕೊಂಡು, ನೀವು ದಿಂಡನ್ನು ಏನು ಎತ್ತೋದೇ ಬೇಡ, ದಾರವನ್ನೇ ಒಂದು ರೌಂಡ್ ತಿರುಗಿಸ್ಕೊಂಡು ನೀವು ದಿಂಡನ್ನು ಸುತ್ಕೊಳ್ತಾ ಹೋಗ್ಬೋದು. ಇದು ನಿಮಗೆ ಸ್ವಲ್ಪ ಈಸಿ ಅನಿಸುತ್ತೆ. ನೋಡಿ ಇಲ್ಲಿ ಲಾಸ್ಟಲ್ಲಿ ಫಿನಿಶಿಂಗ್ ಬಂತು. ನಾನು ಇಲ್ಲಿ ಫೈನಲ್ ಆಗಿ ಹೂವನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫೈನಲ್ ಒಂದು ಗಂಟನ್ನು ಹೂ ಕಟ್ಟೋ ರೀತಿಯನ್ನೇ ಆ ಲಾಸ್ಟ್ ಹೂವಕ್ಕೆ ಹಾಕಿ ಅಲ್ಲಿ ಲೆಂತಿಗೆ ಬಿಟ್ಟಿರುವಂತಹ ದಾರ ಮತ್ತು ಈ ದಾರ ಎರಡವನ್ನು ಇಟ್ಕೊಂಡು ನಾನಿಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದಲ್ಲ ಅಂದರೆ ನೀವು 2 ಗಂಟನ್ನು ಹಾಕ್ಕೊಂಡು ನೀವು ಕ್ಲೀನಾಗಿ ನಾಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು ಹೂ ಸೋರೋದ್ರೆ ದಿಂಡಲ್ಲಿ ಇನ್ನೊಂದು ಹೂ ಹಿಂದಿಂದನೇ ಆ ಹೂಗಳು ಸಹಿತ ಸೋರ್ಕೊತಾ ಬಂದ್ಬಿಡುತ್ತೆ, ಬಿಚ್ಚೋಗುತ್ತೆ ದಿಂಡು. ನೋಡಿ ಇಲ್ಲಿ ಫೈನಲಿ ನಮ್ಮ ಒಂದು ದಿಂಡು ರೆಡಿ ಆಗಿದೆ. ನೋಡಿ ಇಲ್ಲಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಎಷ್ಟು ಒತ್ತಾಗಿ ಬಂದಿದೆ ದಿಂಡು. ಕಾಂಬಿನೇಷನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಇದನ್ನು ಇದೇ ರೀತಿ ಬೇಕಾದ್ರೆ ನೀವು ಕಳಶಗಳಿಗೂ ಸಹಿತ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಫೋಟೋಗಳಿಗೆ ಹಾಕಿದ್ರೆ ಮತ್ತು ಕಳಶಗಳಿಗೆ ಹಾಕಿದಾಗ. ನೋಡಿ ನಾನು ಅದೇ ರೀತಿ ಇನ್ನೊಂದು ದಿಂಡನ್ನು ಸಹಿತ ರೆಡಿ ಮಾಡ್ಕೊಂಡಿದ್ದೀನಿ. ಈ 2 ದಿಂಡಿಗೆ ಎಡ್ಜ್ಗಳಲ್ಲಿ ಸ್ವಲ್ಪ ದಾರವನ್ನು ನೀವು ಬಿಟ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಈ 2 ದಿಂಡನ್ನು ಒಂದು ಆಗಿ ನಾನಿಲ್ಲಿ ಕಟ್ಕೊತಾ ಇದ್ದೀನಿ. ಸೊ ಇದು ಈಗ ಹಾರ ಆಯಿತು. 80% ಹಾರ ಆಗಿ ಇದು ಇವಾಗ ನಿಮಗೆ ಕಾಣ್ತಾ ಇದೆ. ನೋಡಿ ಇಲ್ಲಿ ಆ ದಾರಗಳನ್ನು ನಾವು ಟೈಟಾಗಿ ಇಲ್ಲಿ ಗಂಟನ್ನು ಹಾಕ್ಕೊಳ್ಬೇಕಾಗತ್ತೆ. ಮತ್ತು ನಾನಿಲ್ಲೊಂದು ಪುಟ್ಟ ದಿಂಡನ್ನು ಸಹಿತ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕುಚ್ಚಿನ ರೀತಿ ಕೆಳಗಡೆ ಹ್ಯಾಂಗಿಂಗ್ ಥರ ನಾವು ಕಟ್ಕೊಳ್ಳೋದ್ರಿಂದ ಆ ದಿಂಡು ಅಥವಾ ಹಾರ ನೋಡೋಕೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲಿ ಎಷ್ಟು ಪುಟಾಣಿಯಾಗಿ ಒಂದು ಕುಚ್ಚನ್ನು ನಾನು ಸುತ್ತಿಟ್ಕೊಂಡಿದ್ದೀನಿ. ಅದನ್ನು ಸಹಿತ ನಾನಿಲ್ಲಿ ಅದನ್ನ ಅದ್ರ ಜೊತೆಯಲ್ಲಿ ಇವುಗಳನ್ನು ಕಟ್ತಾ ಇದ್ದೀನಿ. ನೋಡಿ ನೋಡೋಕ್ಕೆ ಎಷ್ಟು ಸುಂದರವಾದ ಹಾರ ಆಯಿತು. ಎಕ್ಸಸ್ ಥ್ರೆಡ್ ಎಲ್ಲ ಏನಿದೆ ಆ ಎಲ್ಲ ಥ್ರೆಡ್ಡನ್ನು ನೀವು ಇಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಮುಂದೆ ಇರುವಂತಹ ಥ್ರೆಡ್ಡನ್ನು ಸಹಿತ ಕಟ್ ಮಾಡ್ತಾ ಇದ್ದೀನಿ. ನೋಡ್ಕೊಂಡು ಕಟ್ ಮಾಡಿ, ತುಂಬ ಕಟ್ ಮಾಡಿಬಿಡಿ. ನೋಡಿ ಇಲ್ಲಿ ಸುಂದರವಾದ ಮಳ್ಳೆ ಹೂವಿನ ಅಥವಾ ಸೂಜಿ ಮಲ್ಲಿಗೆಯ ಹಾರ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋಗಳಿಗೆ ಒಂದು ಲೈಕ್ ಬಟನನ್ನು ಒತ್ತಿ. ಮತ್ತು ಯಾರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ ಅವರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಮತ್ತು ಇನ್ನೂ ನಿಮಗೆ ಹೆಚ್ಚಿನ ವಿಡಿಯೋಗಳು ಯಾವ ರೀತಿ ಬೇಕೋ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಆ ರೀತಿ ಹಾರಗಳನ್ನು ನಿಮಗೆ ಕಟ್ಟಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.